ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಏನಾದರೂ ಉಳಿದಿದೆ ಅಂದರೆ ಅದು ಒಂದು ಕನ್ನಡ ರಕ್ಷಣಾ ವೇದಿಕೆ, ಎರಡನೇದಾಗಿ ಆಟೋ ಚಾಲಕರು. ಆದರೆ ಈ ಆಟೋ ಚಾಲಕರು ಮಾಡೋದಿದೆಯಲ್ಲ, ಆ ಜೋಶು, ಆ ಖುಷಿ, ಆ ಒಂದು ಇದೇ ಬೇರೆ, ಆ ಒಂದು ಕದರೇ ಬೇರೆ. ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ, ಬೇಲೂರ ಶಿಲ್ಪದ ಕಲೆಯಲ್ಲಿ ಕನ್ನಡ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್ ಕನ್ನಡ. ನಾನು ಮಿಸ್ಟರ್ ಮಧು. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ಇದೇ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೆ, ಕೆಲವೊಂದು ಆಫರ್ಸ್ ಇತ್ತು. ಬನ್ನಿ, ಇವಾಗ ಆ್ಯಕ್ಚುಲಿ TVS ಅಲ್ಲಿ ಒಂದು ಏನು ಹೊಸ ಮಾಡೆಲ್ ಬಂದಿದೆಯಾ ಅಥವಾ ಏನು ವಿಶೇಷತೆ ಇದೆ, ಮತ್ತು ಅದ್ರ ಜೊತೆಗೆ ಏನಾದರೂ ಹಬ್ಬದ ಆಫರ್ ಏನಾದರೂ ಇದೆಯಾ, ಡಿಸ್ಕೌಂಟ್ ಇದೆಯಾ, ಮತ್ತು GST ಬೇರೆ ಕಡಿಮೆ ಆಯಿತು, ಪ್ರೈಸ್ ಎಲ್ಲ ಕಡಿಮೆ ಇದೆಯಾ, ಪ್ರತಿಯೊಂದು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ ಮಾತಾಡ್ಸೋಣ, ಅವ್ರನ್ನ ಮಾತಾಡ್ಸ್ಬಿಟ್ಟು ಇದ್ರ ಡೀಟೇಲ್ಸ್ ಬಗ್ಗೆ, ಅಂದರೆ ಮೀನ್ಸ್ ಏನು ಕಸ್ಟಮರ್ಗೆ ಆಫರ್ ಇದೆ. ಮತ್ತು ಇನ್ನೊಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ, ನಮ್ಮ ವಿಡಿಯೋನ ನೋಡ್ಕೊಂಡು ಬಂದವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದರು. ಬಟ್ ಆ ಡಿಸ್ಕೌಂಟ್ ಕೊಟ್ಟಿದ್ದಾರಾ ಕಸ್ಟಮರ್ನು ಕೇಳೋಣ. ಅದ್ರ ಜೊತೆಗೆ ಅವ್ರು ಕೊಡ್ತಾ ಇದ್ದಾರೆ, ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ನಾವು ಲೋನ್ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಸೊ ಬನ್ನಿ ಅದನ್ನೆಲ್ಲ ಮುಕ್ತವಾಗಿ ಚರ್ಚೆ ಮಾಡೋಣ. ಓಕೆ, ಬನ್ನಿ. ಇವಾಗ ಪ್ರಿಯಾ ಹರ್ಷಿತಾ ಮೋಟರ್ಸ್ನ ಸೇಲ್ಸ್ ಮ್ಯಾನೇಜರ್ ಆದಂತಹ ಶ್ರೀನಿವಾಸ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ಏನು ಹೊಸ ಮಾಡೆಲ್ಲ ಸರ್ ಇದು? ಸರ್ ಇಲ್ಲ, ಇದು ಹೊಸ ಮಾಡ್ಲೇನಲ್ಲ, ಆದರೆ ಒಂದು ಹೊಸ ಸುದ್ದಿ ತಂದಿದ್ವಿ. ಇದು ಹಳೆ ಮಾಡಲಿ 2025 ಗಾಡಿ, 225cc ಡ್ಯೂರಾಮ್ಯಾಕ್ಸ್ ಪ್ಲಸ್, TVS ಕಿಂಗ್ ಡ್ಯೂರಾಮ್ಯಾಕ್ಸ್ ಪ್ಲಸ್, ನಾರ್ಮಲ್ ಗಾಡಿನೇ. ಗಾಡಿ ನಾರ್ಮಲ್ ಹಳೆ 2025 ಗಾಡಿ ಆದ್ರೂ ಹೊಸ ಸುದ್ದಿ ಒಂದು ತಂದಿದ್ವಿ. ಓಕೆ, ಇದು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಒಂದು ಚಾಲಕರಿಗೆ ಒಂದು ಆಫರ್ ತಂದಿದ್ವಿ ಸರ್. ಓಕೆ, ಈಗ ಉಚಿತವಾಗಿ ಮ್ಯಾಟ್ ಕೊಡುವಂತ ಒಂದು TVS ಬ್ರಾಂಡ್, ಲೋಕಲ್ ಅಲ್ಲ, TVS ಬ್ರಾಂಡೆಡ್ ಮ್ಯಾಟು ಉಚಿತವಾಗಿ ಕೊಡೋಂಥ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡೋಂಥದ್ದು. ಸರ್, ಇವಾಗ ಆಕ್ಚುಲಿ ನೀವು ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೂ ನಾವು ಲೋನ್ ಮಾಡ್ಕೊಡ್ತೀವಿ, ಅಥವಾ ಸಿಬಿಲ್ ಸ್ಕೋರ್ ಸರಿ ಇಲ್ಲ ಅಂದ್ರೆ ಮಾಡ್ಕೊಡ್ತೀವಿ ಅಂತಾರೆ. ಅದೇ ಸಾಧ್ಯ ಸರ್? ಬೇರೆಯವರೆಲ್ಲ ಲೋನೇ ಸಿಗಲ್ಲ ಅಂತ ಹೇಳ್ತಾರೆ. ಸರ್ ಇಲ್ಲ, ಇದು ನೋಡಿ, ಸಿಬಿಲ್ ಸ್ಕೋರು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಸಿಬಿಲ್ ಪ್ರಾಬ್ಲಮ್ ಆಗುತ್ತೆ. ಅದೇನು ಕೆಲವೊಂದು ವರ್ಡಿಂಗ್ಸ್ ಇರುತ್ತೆ ಸಿಬಿಲಲ್ಲಿ, ಅದು ಹೇಳೋಂಥ ಒಂದು ತಿಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. OD ಅಂತ ಹೇಳ್ತೀವಿ, OD ಅಂದರೆ ಈಗ 1-2 ಲಕ್ಷ ಸಾಲ ತಗೊಂಡಿರ್ತಾರೆ ಕಸ್ಟಮರು, 2 ಲಕ್ಷನೂ ಪೇ ಮಾಡಿರ್ತಾರೆ. ಯಾವುದು ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ 1 or 2 days ಡಿಲೇ ಆಗಿ ಒಂದು 500,000 ಪೆನಾಲ್ಟಿ ಆಗಿರುತ್ತೆ. ಅದನ್ನು ಫೈನಾನ್ಸ್ ಅವರು ಕಸ್ಟಮರ್ಗೆ ತಿಳಿಸ್ಕೊಡಲ್ಲ, ಇವ್ರಿಗೂ ಗೊತ್ತಿರಲ್ಲ, ಬೇಸಿಕ್ ನಾಲೆಡ್ಜ್ ಇರಲ್ಲ ಪಾಪ ಅಂಥವ್ರಿಗೆ. ಅದು 2 ಲಕ್ಷನೂ ಪೇ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವ್ರು ಸುಮ್ಮನಾಗ್ತಾರೆ. ಆ 2 ಲಕ್ಷ ತೀರಿಸ್ತಾರೆ, 500 ರೂಪಾಯಿ ತೀರ್ಸೋದು ಏನು ದೊಡ್ಡ ಕಷ್ಟ ಅಲ್ಲ. ಆದರೆ ಆ 500 ರೂಪಾಯಿಗೋಸ್ಕರ ಸಿಬಿಲ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ಚಿಕ್ಕ ವಿಷಯಗಳಿಗೆಲ್ಲ ಸಿಬಿಲ್ ಪ್ರಾಬ್ಲಮ್ ಆಗಿರುತ್ತೆ. ಈಗ ರಿಟರ್ನ್ ಆಫ್ ಅಂತ ಹೇಳ್ತೀವಿ, ಅಂದರೆ ಅವರು ಅಮೌಂಟ್ ಕಟ್ಟೇ ಇರಲ್ಲ, ಬ್ಯಾಂಕಿಗೆ ಅವ್ರನ್ನ ಸಾಲ ಮನ್ನಾ ಮಾಡಿರುತ್ತೆ, ಅದಕ್ಕೆ ಕ್ರಿಮಿನಲ್ ಅಫೆನ್ಸು. ಆ ಥರದ್ದು ಬಿಟ್ಟರೆ ಈ OD ಎಲ್ಲ ಏನು ದೊಡ್ಡ ಇಶ್ಯೂ ಅಲ್ಲ. ಆಮೇಲೆ ಕ್ರೆಡಿಟ್ ಯುಟಿಲೈಸೇಷನ್ ಅಂತ ಹೇಳ್ತೀವಿ. ಕ್ರೆಡಿಟ್ ಕಾರ್ಡ್ ಇರುತ್ತೆ, 1 ಲಕ್ಷ ಲಿಮಿಟ್ ಇದ್ದರೆ 30%ಗಿಂತ ಜಾಸ್ತಿ ಬಳಸ್ಬಾರ್ದು, 30,000ಗಿಂತ ಜಾಸ್ತಿ ಬಳಸ್ಬಾರ್ದು. ಆ ಥರ ಬಳಸಿದಾಗ ಸಿಬಿಲ್ ಡೌನ್ ಆಗುತ್ತೆ. ಸಿಬಿಲ್ ಇನ್ನೇನಕ್ಕೆ ಪ್ರಾಬ್ಲಮ್ ಆಗುತ್ತಂದರೆ, ಈಗ ಪದೇ ಪದೇ ಸಿಬಿಲ್ ಚೆಕ್ ಮಾಡೋಂಥ ಒಂದು ಅಭ್ಯಾಸ ಇರುತ್ತೆ ಕೆಲವರಿಗೆ. ಫೋನ್ಪೇ, ಗೂಗಲ್ ಪೇ ಎಲ್ಲ ಸಿಬಿಲ್ ಚೆಕ್ ಮಾಡ್ತಾರೆ, ಅದನ್ನು ಸಾಫ್ಟ್ ಎಂಕ್ವೈರಿ ಅಂತೀವಿ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ನೀವು ಆಧಾರ ಪಾನ್ ಕೊಟ್ಟು ಎಲ್ಲಾದರೂ ಸಿಬಿಲ್ ಚೆಕ್ ಮಾಡಿಸಿದಾಗ, ಫೈನಾನ್ಸಲ್ಲಾಗಲಿ ಎಲ್ಲ ಬ್ಯಾಂಕಲ್ಲಾಗಲಿ, ಅದು ಹಾರ್ಡ್ ಎಂಕ್ವೈರಿ ಅಂತಾರೆ. ಅದರಿಂದ ಭಾಳ ಸಿಬಿಲ್ ಪ್ರಾಬ್ಲಮ್ ಆಗುತ್ತೆ. ಇದು ಏನೇ ಕಾರಣದಿಂದ ಸಿಬಿಲ್ ಪ್ರಾಬ್ಲಮ್ ಆಗಿದ್ರು ಅವ್ರನ್ನ ಏನೋ ಕ್ರಿಮಿನಲ್ಸ್ ಥರ ನೋಡೋಂಥ ಅವಶ್ಯಕತೆ ಇಲ್ಲ. ಓಕೆ, ಈಗ ಲಾಸ್ಟ್ ಒಂದು 6 months ನಂದು ಸಿಬಿಲ್ ಡೌನ್ ಆಗಿತ್ತು. ಆ ಬೇಸಿಕ್ಸ್ ಥಿಂಗ್ಸ್ ಅವೆಲ್ಲ, ಅದಕ್ಕೋಸ್ಕರ ಲೋನ್ ಕೊಡಲ್ಲ ಅಂತ ರಿಜೆಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಹಂಗಾಗಿ ಸಿಬಿಲ್ ಪ್ರಾಬ್ಲಮ್ಮು ಇಂದ ಗಾಡಿ ತಗೊಳ್ಳೋಂಥ ಒಂದು ಅವಾಂತರ ಆಗ್ಬಾರ್ದು ಕಸ್ಟಮರ್ಗೆ ನಾವು ಉದ್ದೇಶದಿಂದ ನಾವು ಲೋನ್ ಕೊಡ್ತಾ ಇದ್ದೀವಿ. ಈಗ ಬ್ಯಾಂಕ್ಗಳು ಯಾವ ಸಿಬಿಲ್ ಪ್ರಾಬ್ಲಮ್ ಇದ್ದರೆ ಲೋನ್ ಕೊಡಲ್ಲ, ಅದಕ್ಕೆ ನಾವು ನಮ್ಮ ಕಡೆಯಿಂದನೇ ನಾವು ಲೋನ್ ಮಾಡಿಸಿ ಕೊಡ್ತಾ ಇದ್ದೀವಿ. ಸರ್, ಇವಾಗ ಈ ಗಾಡಿನಲ್ಲಿ ಮ್ಯಾಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಬಟ್ ಲಾಸ್ಟ್ ವಿಡಿಯೋದಲ್ಲಿ ನೀವು ಈ ಥರ ಟಾಪ್ ರೂಫಿಂಗ್ ಎಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಸರ್ ಇಲ್ಲ, ಈಗಲೂ ಅದು ಆಫರ್ ಕಂಟಿನ್ಯೂ ಇದೆ. ಈಗಲೂ ಆನ್ ರೋಡ್ ಪ್ರೈಸ್ ಅಂತ ಏನಿದೆ, ಆನ್ ರೋಡ್ ಪ್ರೈಸಲ್ಲಿ ವಿತೌಟ್ ಡಿಸ್ಕೌಂಟು ಸೈಡ್ ಬೋರ್ಡ್ ಡಿಸೈನಿಂಗು ರೂಫಲ್ಲಿ ಹಾಕಿ ನಾವು ಮಾಡ್ಕೊಡ್ತೀವಿ. ಸೈಡ್ ಬೋರ್ಡ್ ಡಿಸೈನಿಂಗು ರೂಫ್ ಸೇರಿಸಿ ಆನ್ ರೋಡ್ ಪ್ರೈಸಲ್ಲಿ ಡಿಸ್ಕೌಂಟ್ ಇಲ್ಲದೆ ನಾವು ಮಾಡ್ಕೊಡ್ತೀವಿ. ಆನ್ ರೋಡ್ ಪ್ರೈಸ್ ಏನಿದೆ ಎಕ್ಸ್ಟ್ರಾ 1 ರೂಪಾಯಿ ಬೇಡ, ಆನ್ ರೋಡ್ ಪ್ರೈಸಲ್ಲಿ ಇನ್ಕ್ಲೂಡ್ ಆಗಿ ನಾವು ಮಾಡ್ಕೊಡ್ತೀವಿ. ಸೈಡ್ ಬೋರ್ಡ್ ಡಿಸೈನಿಂಗ್ ಮತ್ತೆ ರೂಫ್. ಓಕೆ, ಈಗ ಇದೇನ್ ಸೆಟಪ್ ಇದು, ಇದನ್ನೆಲ್ಲ ಫುಲ್ ರೆಡಿ ಮಾಡ್ಬಿಟ್ಟು ಒಳಗಡೆ ಕಂಪ್ನಿ ಟಾಪ್ ಜೊತೆಗೆ ಒಂದು ರೂಫ್ ಬರುತ್ತೆ, ಒಳಗೆ ಒಂದು ಲೇಯರ್ ಎಕ್ಸ್ಟ್ರಾ ಲೇಯರ್ ಬರುತ್ತೆ, ಸೈಡ್ ಬೋರ್ಡ್ ಡಿಸೈನಿಂಗ್ ಬರುತ್ತೆ, ಲುಕ್ ಚೆನ್ನಾಗಿ ಕಾಣುತ್ತೆ ಗಾಡಿ. ಆ ತರ ಮಾಡ್ಕೊಡ್ತೀವಿ ಆನ್ ರೋಡ್ ಪ್ರೈಸ್ ಅಲ್ಲಿ. ಇಲ್ಲ ಡಿಸ್ಕೌಂಟ್ ಮಾಡಿ ನಮ್ಗೆ ಡಿಸ್ಕೌಂಟ್ ಬೇಕು, ನೀವು ರೂಫ್ ಮಾಡ್ಕೊಡ್ಬೇಕಂತಂದ್ರೆ ಕಂಪ್ನಿ ಟಾಪ್ ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಜೊತೆಗೆ ಕಂಪನಿಯಿಂದ ಏನ್ ಬರುತ್ತೋ ಆ ರೀತಿ ಒಂದು ಯೆಲ್ಲೋ ಕಲರ್ ಟಾಪ್ ಏನ್ ಬರುತ್ತೆ ಕಂಪ್ನಿ ಫಿಟ್ಟಿಂಗ್, ಅದನ್ನ ಮಾಡ್ಕೊಡ್ತೀವಿ. ಜೊತೆಗೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಡಿಸ್ಕೌಂಟ್ ಬೇಡ ಸರ್, ಗಾಡಿ ಚೆನ್ನಾಗಿ ಕಾಣ್ಬೇಕು ನನ್ಗೆ ಅಂತಂದ್ರೆ ಸೈಡ್ ಬೋರ್ಡ್ ಡಿಸೈನಿಂಗ್ ಎಲ್ಲ ಮಾಡಿ ಎಕ್ಸ್ಟ್ರಾ ಲೇಯರ್ ಒಂದು ರೂಫ್ ಹಾಕಿ ಆನ್ ರೋಡ್ ಪ್ರೈಸ್ ಅಲ್ಲಿ ಅದನ್ನ ಮಾಡ್ಕೊಡ್ತೀವಿ.
ಇಲ್ಲ ಸರ್ ನಾನೇ ಮಾಡಿಸ್ಕೊಂತೀನಿ ಬರೀ ಚಾರ್ಜಿ ಕೊಡಿ, ಅದಕ್ಕೆ ತగ్గಟ್ಟಿಗೆ ಡಿಸ್ಕೌಂಟ್ ಮಾಡಿ ಬರೀ ಚಾರ್ಜಿನೂ ಕೊಡ್ತೀವಿ. ಸೊ ಆ ಥರ 3 ಆಪ್ಷನ್ ಇದೆ. 3 ಆಪ್ಷನ್ ಇದೆ ಸರ್. ಸರ್ ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಯಾರಾದರೂ ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಸೊ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ ಅಂತ ಕೆಲವೊಂದು ವಿಡಿಯೋ ಕಮೆಂಟ್ಸ್ ಬಂತು. ಸೊ ಹೇಗಿತ್ತು ರೆಸ್ಪಾನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ಕಸ್ಟಮರ್ಸ್ ತುಂಬಾ ಜನ ಬಂದರು, ತಗೊಂಡ್ರು. ಅವ್ರಿಗೆಲ್ಲ ಫಸ್ಟ್ ಏನು ನಾವು ಡಿಸ್ಕೌಂಟ್ ಎಲ್ಲ ಮಾತಾಡಿದ ನಂತರ ಅವರು ಯೂಟ್ಯೂಬ್ನಿಂದ ಬಂದಿದ್ದು ನಿಮ್ಮ ಚಾನಲ್ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದೀವಿ. ನಾವು ದೊಡ್ಡಬಳ್ಳಾಪುರದಿಂದ ನಾವು ಬೇರೆ ಕಡೆ ಎಲ್ಲ ವಿಚಾರಿಸ್ತೀವಿ, ಆಟೋ ತಗೊಂಡ್ಬೇಕಾಗಿತ್ತು. ನಮ್ಮ ಸಿವಿಲ್ ಸ್ಕೋರ್ ಕಮ್ಮಿ ಐತೆ, ಎಲ್ಲೋದ್ರೂ ಆಗಿಲ್ಲ. ಈ ನಿಮ್ಮ ವಿಡಿಯೋ ಯೂಟ್ಯೂಬಲ್ಲಿ ನೋಡಿದೆ, ನಾನು ನೋಡಿಬಿಟ್ಟು ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ. ನಾನು ನಂದು ಲೋನ್ ಆಗೈತೆ, ಗಾಡಿ ತಗೊಂಡಿದ್ದೀನಿ. ಇಲ್ಲ ಸಿಕ್ಕಿರ್ಲಿಲ್ಲ ಸರ್, ಬೇಜಾನ್ ಕಡೆ ನಾನು ಹುಡ್ಕಾಡ್ದೆ, ಸಿಕ್ಕಿಲ್ಲ. ಇಲ್ಲಿ 20,000 ರೂಪಾಯಿ ಕಮ್ಮಿನೂ ಬೀಳ್ತಾ ಇತ್ತು, 20,000 ರೂಪಾಯಿ ಕಮ್ಮಿ ಬೀಳ್ತಾ ಇತ್ತು. ಕೊಟ್ಟವ್ರು ಸರ್, ಟಾಪ್ ರೂಫಿಂಗು ಮ್ಯಾಟ್ ಕೊಟ್ಟವ್ರೆ. ಇವಾಗ ಹಿಂದೆ ಮುಂದೆ 2 ಮ್ಯಾಟ್ ಕೊಟ್ಟವ್ರೆ. ತಗೊಂಡ್ಬೋದು ಗಾಡಿ, ಬಡವರೆಲ್ಲ ತಗೊಂಡ್ಬೋದು, ಸಿವಲ್ ಕಮ್ಮಿ ಇದ್ರು ತಗೊಂಡ್ಬೋದು. ಸರ್ ನೋಡಿ, ಈಗ ಈ ಡಿಸ್ಕೌಂಟ್ ಬಗ್ಗೆ ಮತ್ತೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಏನು ಮಾಡ್ತೀವಿ ಅಂತ ಹೇಳಿದ್ವಿ. ಇದನ್ನ ಕ್ರಾಸ್ ಚೆಕಿಂಗ್ ಮಾಡೋಕ್ಕಂತಲೇ ಒಬ್ರು ಬಂದಿದ್ರು. ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಎಲ್ಲ ಎಂಕ್ವೈರಿ ಮಾಡಿ ಪ್ರೈಸ್ ಎಲ್ಲ ತಗೊಂಡು ಹೋಗಿದ್ರು. ಅವ್ರ ಕಡೆಯಿಂದ ಒಬ್ಬ ಕಸ್ಟಮರ್ನ ಕಳಿಸಿ ಅವರು ಪರ್ಚೇಸ್ ಮಾಡಿಸಿದ್ರು ಕ್ರಾಸ್ ಚೆಕಿಂಗ್ಗೋಸ್ಕರ. ಆಮೇಲೆ ಅವ್ರು ನಾವು ಕೊಟ್ಟಿರೋಂಥ ಡಿಸ್ಕೌಂಟ್ ಅದೆಲ್ಲ ನೋಡಿ ಅವರು ಖುಷಿ ಆದರು. ಆಲ್ರೆಡಿ RC ಪರ್ಮಿಟನ್ನು ಕೊಟ್ಟಾಯ್ತು, ಅವರು ತುಂಬ ಖುಷಿ ಆದರು. ವಿತಿನ್ 1 ಮಂತಲ್ಲಿ ಅವ್ರು RC ಪರ್ಮಿಟ್ ಎಲ್ಲ ಸೇರಿ ಎಲ್ಲ ಡಾಕ್ಯುಮೆಂಟು ಅವ್ರಿಗೆ ಕೊಟ್ಬಿಟ್ಟಿದ್ವಿ. ತುಂಬಾ ಖುಷಿ ಆದ್ರು ಅವರು. ಸೊ ಅಂದ್ರೆ ನಮ್ ತರ ಇನ್ನೂ ಮೀಡಿಯಾ ಬೇರೆದವರು ಬೇರೆ ಚಾನಲ್ ಕಡೆಯಿಂದ ಒಂದು ಕ್ರಾಸ್ ಚೆಕಿಂಗ್ ಗೋಸ್ಕರ ಬಂದಿದ್ದಾರೆ. ನೋಡಿದ್ರಲ್ಲ, ಆಕ್ಚುಲಿ ಇಲ್ಲಿ ನಾವು ಏನು ವಿಡಿಯೋದಲ್ಲಿ ಹೇಳಿರ್ತೀವೋ ಕೆಲವೊಬ್ರು ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡಿದವರು ಯಾರು ಎಕ್ಸ್ಪೀರಿಯನ್ಸ್ ಮಾಡಿರೋದಿಲ್ಲ. ಯಾರೆಲ್ಲ ಕಮೆಂಟ್ಸ್ ಮಾಡ್ತಾರೆ ಅಂದರೆ ಸುಮ್ಮನೆ ವಿಡಿಯೋ ನೋಡ್ತಾರೆ, ನಾವು ಹೋಗ್ತೀವಿ ಅಲ್ಲಿ ಬೇರೆ ಏನು ಹೇಳ್ತಾರೆ ಕಮೆಂಟ್ಸ್ ಮಾಡ್ತಾರೆ. ಬಟ್ ಅದು ಅವ್ರವ್ರ ಇದು ಬಿಟ್ಟಿದ್ದು. ಬಟ್ ಯಾರು ಜೆನ್ಯೂನ್ ಆಗಿ ಬಂದು ವಿಚಾರಿಸಿರ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಕಮೆಂಟ್ ಯಾರು ಬೇಕಾದ್ರೂ ಮಾಡ್ಬೋದು. ಕೆಲವು ಕಮೆಂಟ್ಗಳಿಗೆಲ್ಲ ನೀವು ತಲೆ ಕೆಡಿಸ್ಕೊಳ್ಕೊಬೇಡಿ. ನೀವು ಪರ್ಟಿಕ್ಯುಲರ್ ಇದೇ ಆಫೀಸಿಗೆ ಬಂದು ಏನಾದ್ರು ಕೇಳಿದ್ರೆ ಮಾತ್ರ ನಿಮ್ಮ ಫೀಡ್ಬ್ಯಾಕು ಕನ್ಸಿಡರ್ ಮಾಡ್ಬೋದು, ಇಲ್ಲ ಅಂತಲ್ಲ. ಯಾಕಂದರೆ ಇವರು ಏನು ಹೇಳಿರ್ತಾರೋ ಅದು ಕೊಡಲೇಬೇಕು. ನಮ್ಮ ವಿಡಿಯೋದಲ್ಲಿ ಏನೇ ಮಾತಾಡಿರಲಿ, ಸೊ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೊಡಲೇಬೇಕು. ಆ್ಯಕ್ಚುಲಿ ನೀವು ನಮ್ಮ ವಿಡಿಯೋ ನೋಡಿ ಬಂದಿದ್ದೀವಿ ಅಂತ ಹೇಳ್ದಂಗೆ ಡೈರೆಕ್ಟಾಗಿ ಬಂದು ನೀವು ಎನ್ಕ್ವೈರಿ ಮಾಡಿ ಒಂದು ರೇಟ್ನ ಫಿಕ್ಸ್ ಮಾಡಿ. ಅಂದರೆ ನೀವು ಬಂದ್ಬಿಟ್ಟು ಡೈರೆಕ್ಟಾಗಿ ಮಾತಾಡ್ಬಿಟ್ಟು ಒಂದು ರೇಟ್ನ ಫಿಕ್ಸ್ ಮಾಡಿ, ಒಂದು ಈಗ ಇಷ್ಟಿದೆ ಆನ್ ರೋಡ್ ಪ್ರೈಸು, ನಿಮ್ಗೆ ಇಷ್ಟು ಡಿಸ್ಕೌಂಟು. ಅದಾದಮೇಲೆ ನಾವು ನಿಮ್ಮ ಚಾನಲ್ ನೋಡ್ಕೊಂಡು ಬಂದಿದ್ದು, ಪಬ್ಲಿಕ್ ಚಾಯ್ಸ್ ಕನ್ನಡ ಚಾನಲ್ ನೋಡ್ಕೊಂಡು ಬಂದಿದ್ದು ಅದ್ರ ಹೇಳಿದ್ರೆ, ಸೊ ಅದಾದಮೇಲೆ ನಿಮಗೆ ಎಷ್ಟು ಕೊಡ್ತೀರಾ ಸರ್ ಡಿಸ್ಕೌಂಟ್ ಈ ಸಲ? ಸರ್ 1000 ರಿಂದ 2,000 ರೂಪಾಯಿ ಅಟ್ಲೀಸ್ಟ್ ಮಿನಿಮಮ್ 1,500-2,000ವರೆಗೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಸೊ ನೀವು ಅದನ್ನು ಪರೀಕ್ಷೆ ಮಾಡೋಕ್ಕೆ ಅಂತಲೇ ಒಂದು ಚಾನಲ್ ಅವರು, ಅಂದರೆ ಬೇರೆ ಚಾನಲ್ ಅವರು ಬಂದು ಪರೀಕ್ಷೆ ಮಾಡಿ, ಸೊ ಆ ಪರೀಕ್ಷೆನಲ್ಲಿ ಇವರು ವಿನ್ನರ್ ಆಗಿದ್ದಾರೆ, ಅಂದರೆ ಗೆದ್ದಿದ್ದಾರೆ. ಸೊ ಅವರೇ ಸೋತ್ಬಿಟ್ಟು ಅವರೊಂದು ಗಾಡಿನೂ ತೊಗೊಂಡೋಗಿದ್ದಾರೆ. ಅಂದರೆ ಸೋತು ಅಂದರೆ ಜಸ್ಟ್ ತಪ್ಪೇನಿಲ್ಲ, ಅವ್ರದ್ದು ಏನು ತಪ್ಪೇನಿಲ್ಲ, ಅವ್ರು ಪರೀಕ್ಷೆ ಮಾಡೋದು ತಪ್ಪೇ ಅಲ್ಲ. ಬಟ್ ನಮ್ಮ ವಿಡಿಯೋದಲ್ಲಿ ಏನು ಹೇಳಿರ್ತೀವೋ ಅದು ಖಂಡಿತ ಕೊಡಲೇಬೇಕು, ಇಲ್ಲ ಸುಮ್ಮನೆ ಫೇಕ್ ಇದನ್ನು ಅನೌನ್ಸ್ಮೆಂಟ್ ಮಾಡೋದಿಲ್ಲ. ಸೊ ಇದು ಡಿಸ್ಕೌಂಟ್ ವಿಚಾರ. ಅದು ಬಿಟ್ಟರೆ ನಿಮಗೆ ಟಾಪ್ ರೂಪಿಂಗು ಮಾಡಿಕೊಡ್ತಾರಂತೆ. ಟಾಪ್ ರೂಪಿಂಗು ಅದರಲ್ಲಿ 2 ಥರ ಹೇಳಿದ್ರು. ಸೊ ಅದು ಅವ್ರು ಏನು ಹೇಳಿದ್ರು ಅದು ನಡೆಯುತ್ತೆ. ಸರ್ ಈಗ ಇದೆಲ್ಲ ಆಫರ್ ಎಲ್ಲ ಯಾವ ಉದ್ದೇಶ ಕೊಡ್ತಾ ಇರೋದಂಥದ್ದು ಅಂದರೆ? ಸರ್ ಈಗ ಕನ್ನಡ ರಾಜ್ಯೋತ್ಸವ ರಾಜ್ಯ ಎಲ್ಲ ಕನ್ನಡಿಗರು ಮಾಡ್ತಾರೆ, ನಾವು ನೀವು ಮಾಡ್ತೀವಿ, ಎಲ್ಲರೂ ಕನ್ನಡಿಗರಾದಂತಾರೆ ಎಲ್ಲರೂ ಮಾಡ್ತಾರೆ. ಆದರೆ ಈ ಆಟೋ ಚಾಲಕರು ಮಾಡೋದಿದೆಯಲ್ಲ, ಆ ಜೋಶು, ಆ ಖುಷಿ, ಆ ಒಂದು ಇದೇ ಬೇರೆ, ಆ ಒಂದು ಕದರೇ ಬೇರೆ. ಅವ್ರ ಖುಷಿಯಲ್ಲಿ ನಮ್ಮ ಖುಷಿಯನ್ನು ಒಂದು ಹಂಚ್ಕೊಳ್ಳೋಂಥ ಒಂದು ಉದ್ದೇಶ ಸರ್, ಅಷ್ಟೇ. ಸರ್ ಈ ವಿಷಯಕ್ಕೆ ನಾನೊಂದು ಮಾತಾಡ್ತೀನಿ. ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಏನಾದರೂ ಉಳಿದಿದೆ ಅಂದರೆ ಅದು ಒಂದು ಕನ್ನಡ ರಕ್ಷಣಾ ವೇದಿಕೆ, 2ನೇದಾಗಿ ಆಟೋ ಚಾಲಕರು. ಖಂಡಿತ ನಿಜವಾಗ್ಲು ನೀವು ಯಾಕೆ ಹೆಮ್ಮೆಯಿಂದ ಹೇಳ್ತೀನಿ, ಕನ್ನಡ ಏನಾದ್ರು ಉಳಿದಿದೆ, ನಮ್ಮ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡ್ತಾವ್ರೆ, ಬೆಂಗಳೂರಿನಲ್ಲಿ ಕನ್ನಡಕ್ಕೆ ಬೆಲೆ ಇದೆ ಅಂತ ಅಂದ್ರೆ ಒಂದು ಆ ರಕ್ಷಣಾ ವೇದಿಕೆ ಒಂದು, 2ನೇದಾಗಿ ಆಟೋ ಚಾಲಕರು. ಮತ್ತೆ ಕನ್ನಡ ರಾಜ್ಯೋತ್ಸವನ ಯಾರು ಆಚರಿಸ್ತಾರೋ ಬಿಡ್ತಾರೋ, ಯಾವ ಕಂಪನಿ ಆಚರಿಸುತ್ತೋ ಬಿಡುತ್ತೋ, ಆದರೆ ಆಟೋ ಚಾಲಕರು ಅಂತೂ ಖಂಡಿತ ಮಾಡ್ತಾರೆ. ಅನ್ನದಾನ ಮಾಡೋದು ನೋಡ್ಬೋದು. ಹೌದು, ಆಟೋಗಳಿಗೆ ಫ್ಲಾಗ್ಗಳು ಕಟ್ಕೊಂಡು ರ್ಯಾಲಿ ಮಾಡೋದು, ಏನೋ ಒಂಥರ ಹಬ್ಬ ಅನ್ನೋಂಥ ಜೋಶು ಈ ಆಟೋ ಚಾಲಕರಿಂದ ಒಂಥರ ಏನು ಅದ್ದೂರಿಯಾಗಿ ಕಾಣುತ್ತೆ ಕನ್ನಡ ರಾಜ್ಯೋತ್ಸವ. ಸೊ ಹಾಗಾಗಿ ಇವರು ಆಟೋ ಚಾಲಕರಿಗಾಗಿ, ಅಂದ್ರೆ ಆಟೋ ರಕ್ಷಣಾ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸೊ ಇವರೆಲ್ಲ ಆಫರ್ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಈ ಗಾಡಿ ಬೇಕು ಅಂತ ಅಂದ್ರೆ ಜಸ್ಟ್ ಎನ್ಕ್ವೈರಿ ಮಾಡಿ, ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇವತ್ತಿನಿಂದ ಸರ್, ಇಂದಿನಿಂದ ನವೆಂಬರ್ 30 ತನಕ ಈ ಆಫರ್ ಇರುತ್ತೆ. ನಮ್ಮ ಹತ್ರ ಯಾರೇ ಚಾರ್ಜಿ ತಗೊಂಡ್ರು ಟಾಪ್ ರೂಪಿಂಗ್ ಅನ್ನು ತಗೊಳ್ಳಿ, ಕಟ್ಸ್ ತಗೊಳ್ಳಿ, ಚಾರ್ಜಿ ತಗೊಳ್ಳಿ, ಮ್ಯಾಟ್ ಫ್ರೀ ಆಗಿರುತ್ತೆ ಸರ್. ಕಂಪ್ಲೀಟ್ TVS ಬ್ರಾಂಡೆಡ್ ಮ್ಯಾಟ್, ಲೋಕಲ್ ಮ್ಯಾಟ್ ಅಲ್ಲ, TVS ಬ್ರಾಂಡೆಡ್ ಮ್ಯಾಟ್, ಫ್ರಂಟ್ ಟು ರೇರ್ 2 ಮ್ಯಾಟ್ ಅನ್ನ ನಾವು. ಸರ್ ಈಗ ಸಿಬಿಲ್ ಸ್ಕೋರ್ ಒಂದು ವೇಳೆ ಚೆನ್ನಾಗಿತ್ತು ಅಂದ್ರೆ ಎಷ್ಟು ಡಿಸ್ಕೌಂಟ್ ಡೌನ್ ಪೇಮೆಂಟ್ ಗಾಡಿ ಕೊಡ್ತಾರೆ? 25,000 ಸಿಗುತ್ತೆ ಸರ್. 25,000 ಸಿಬಿಲ್ ಚೆನ್ನಾಗಿದ್ರೆ 25,000 ಗಾಡಿ ಸಿಗುತ್ತೆ. ಸ್ವಲ್ಪ ಸಿಬಿಲ್ ಸಮಸ್ಯೆ ಇತ್ತು ಚೆನ್ನಾಗಿರೋ 35,000 ರಿಂದ 40,000 ಜಾಸ್ತಿ, ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಮಾಡಬಹುದು ಸರ್. ಅಮೌಂಟ್ ಕಡಿಮೆ ಇರೋರು ಸಹ ಕಾಲ್ ಮಾಡಿ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಮಾಡೋಣ. ಇವಾಗ ಗಾಡಿ ತಗೊಳ್ಳೋ ಹುಮ್ಮಸ್ಸಿದೆ, ಗಾಡಿ ತಗೊಳ್ಳೋ ಉದ್ದೇಶ ಇದೆ, ಗಾಡಿ ಓಡಿಸ್ಬೇಕನ್ನೋ ಒಂದು ಇಂಟ್ರೆಸ್ಟ್ ಇದೆ, ಬಟ್ ಅವ್ರಿಗೆ ಅಮೌಂಟ್ ಶಾರ್ಟೇಜ್ ಇದೆ, ಅದಕ್ಕೊಂದು ವ್ಯವಸ್ಥೆ ನಾವು ಮಾಡೋಣ.
ಸೊ ನಾನು ಯಾಕೆ ಇಷ್ಟೆಲ್ಲ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಡೀಲರ್ಗಳು ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ, ನಾವು ತಗೊಳಕ್ ಹೋದಾಗ ಕೊಡಲ್ಲ ಅಂತ ಹೇಳ್ತಾರೆ ಕೆಲವರು. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಇಲ್ಲ ಸರ್, ಇಲ್ಲ ಖಂಡಿತ ಆ ಥರ ವಿಡಿಯೋದೊಂದು ಹೇಳೋದು, ಬಂದಮೇಲೆ ನೀವು ಇನ್ನೊಂದು ರೇಟ್ ಹೇಳೋದು, ಇಲ್ಲ ಆಫರ್ ಇಲ್ಲಿ ಮುಗಿದೋಯ್ತು ಅಂತ ಹೇಳೋದು, ಆ ಥರ ಏನಿಲ್ಲ. ನಾವು ಇಲ್ಲಿ ಇಂದಿನಿಂದ ನವೆಂಬರು 30 ತನಕ ಸುಮಾರು 1 ತಿಂಗಳ ಕಾಲ ಈ ಆಫರ್ ಇರುತ್ತೆ ಸರ್. ಇವಾಗ ಗಾಡಿಯನ್ನು ತಗೊಳ್ಬೇಕು ಅಂತಂದ್ರೆ ಮೇನ್ ಬೇಸಿಕ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಸರ್? ಆಧಾರು, DL, ಪಾನ್ ಕಾರ್ಡು, DL ಅಲ್ಲಿ ಬ್ಯಾಡ್ಜ್ ಇರಬೇಕು. ಬ್ಯಾಡ್ಜ್ ಇಲ್ಲ ಅಂದ್ರೆ ಅದು ಹಾಕುವಂತ ಒಂದು ವ್ಯವಸ್ಥೆ ನಾವು ಮಾಡೋಣ. ಬಾಡಿಗೆ ಮನೆ ಇದ್ರೆ ರೆಂಟಲ್ ಅಗ್ರಿಮೆಂಟ್, ಸ್ವಂತ ಮನೆ ಇದ್ರೆ ಬರೀ ಕರೆಂಟ್ ಬಿಲ್ ಸಾಕಾಗುತ್ತೆ. ಬಾಡಿಗೆ ಮನೆ ಇದ್ರೆ ರೆಂಟಲ್ ಅಗ್ರಿಮೆಂಟ್, ಇರೋ ಮನೆದು ಕರೆಂಟ್ ಬಿಲ್ ಬೇಕಾಗುತ್ತೆ. ಚೆಕ್ 4, ಬ್ಯಾಂಕ್ ಸ್ಟೇಟ್ಮೆಂಟ್ 1 ಮಂತ್ದು ಇಷ್ಟಿದ್ರೆ ಸಾಕು ಸರ್. ಒಬ್ರು ಗ್ಯಾರಂಟರ್ ಬೇಕು, ಅವ್ರ ಆಧಾರು, ಪಾನು, ಅವ್ರದ್ದು ಒಂದು 4 ಫೋಟೋ, ರೆಂಟಲ್ ಅಗ್ರಿಮೆಂಟ್, ಕರೆಂಟ್ ಬಿಲ್. ಗ್ಯಾರಂಟರ್ ಅಂದ್ರೆ ಬೇರೆ ಆಟೋ ತಗೊಂಡಿರೋರೆ ಅಥವಾ ಬೇರೆ ಯಾರು ಬೇಕಾದ್ರೂ ಹಾಕ್ಬೋದು, ಯಾರು ಬೇಕಾದ್ರೂ ಒಬ್ರು ಸೂರಿಟಿ ಹಾಕ್ಬೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ TVS ಕಿಂಗ್ ಡ್ಯೂರಾಮ್ಯಾಕ್ಸ್ ಪ್ಲಸ್ ಗಾಡಿ. ಸೊ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹಾಕಿ ಹೇಳಿದ್ದೆ, ಬಟ್ ಅದನ್ನ ಮತ್ತೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಮತ್ತೆ ಬ್ರೀಫಾಗಿ ಹೇಳ್ಬೇಕು ಅಂತ ಅಂದ್ರೆ ಇದು CNG ಗಾಡಿ, ಮತ್ತೆ 40 ರಿಂದ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅಂದ್ರೆ ಸಿಟಿಯಲ್ಲಿ ಸ್ವಲ್ಪ 45 ಬರುತ್ತೆ, ಹೈವೇನಲ್ಲಿ ಹೋದ್ರೆ 50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಇದು ಬೇಸಿಕ್. ಇದಕ್ಕಿಂತ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ಇನ್ನೊಂದು ಲಿಂಕ್ ಹಾಕಿರ್ತೀನಿ, ಸೊ ಅಲ್ಲಿ ನೋಡ್ಬೋದು ಗಾಡಿ ಬಗ್ಗೆ. ಇನ್ನು ನೀವು ಆಫರ್ ತಿಳ್ಕೊಂಡ್ರಲ್ಲ, ಏನೆಲ್ಲ ಆಫರ್ ಕೊಡ್ತಾರೆ, ಎಸ್ಪೆಷಲಿ ಕನ್ನಡ ರಾಜ್ಯೋತ್ಸವ, ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿದಿದೆ ಅಂದ್ರೆ ಅದು ನಮ್ಮ ಆಟೋ ಚಾಲಕರಿಂದ. ಸೊ ಹಂಗಾಗಿ ಕನ್ನಡ ರಾಜ್ಯೋತ್ಸವಕ್ಕೆ ಅಂದ್ರೆ ಕನ್ನಡ ನವೆಂಬರ್ ಏನು ಬರುತ್ತೆ, ಫುಲ್ ಮಂತ್, ಅಂದ್ರೆ ಇವತ್ತು ನಾವು ವಿಡಿಯೋ ಯಾವತ್ತು ನೋಡ್ತಿರೋ ಇವತ್ತಿಂದ ನವೆಂಬರ್ ಎಂಡ್ವರೆಗೂ ನೀವು ಯಾವತ್ತೇ ತೊಗೊಳ್ಳಿ ಈ ಗಾಡಿ ಮೇಲೆ ಡಿಸ್ಕೌಂಟ್ ಇರುತ್ತೆ. ಮತ್ತೆ ಟಾಪ್ ರೂಪಿಂಗ್ ಬಗ್ಗೆ ಹೇಳಿದ್ರಲ್ಲ, ಅದೆಲ್ಲ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಏನೇ ಆಗಲಿ ಈ ಆಫರ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಂದ್ರೆ ನೀವು ಜಸ್ಟ್ ಕೆಳಗಡೆ ನಂಬರ್ ಏನಿರುತ್ತೋ ಅದಕ್ಕೆ ಕಾಲ್ ಮಾಡಿ, ಎನ್ಕ್ವೈರೀಸ್ ಮಾಡಿ, ನಿಮಗೆ ಬಂದು ಗಾಡಿ ಎಲ್ಲ ನೋಡಿ ಮಾತಾಡಿ ಅವ್ರ ಜೊತೆ ಮಾತಾಡಿಕೊಂಡು ಡಿಸ್ಕೌಂಟ್ನ ಪಡಿಬೋದು. ಸೊ ಆದಷ್ಟು ಬೇಗ ಈ ಏನು ಆಫರ್ ಇದೆಯೋ ನವೆಂಬರ್ ಒಳಗಡೆ ಕ್ಲೋಸ್ ಆಗುತ್ತೆ. ಸೊ ನವೆಂಬರಲ್ಲೇ ಗಾಡಿ ತೊಗೊಳ್ಳಿ. ಮುಂದೆ ಏನಾದ್ರು ತೊಗೋಬೇಕು ಅಂತ ಅಂದ್ಕೊಂಡವರು ಸಹ ಬೇಗ ಬಂದು ಗಾಡಿ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.